ಭಾಗ್ಯಗಳ ಪ್ರಚಾರ ಆದರೆ ಮಕ್ಕಳ ಸೌಲಭ್ಯ ವಿಳಂಬ. 21,000 ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರವಾಗ್ತಾ ಇದೆ. ಪೊಲೀಸರು ಕಂಗಾಲಾಗಿದ್ದಾರೆ. ಯಾಕಂದ್ರೆ ಜಿಬಿಎ ವ್ಯಾಪ್ತಿಯ ಶಾಲಾ ಕಾಲೇಜಿನ 21,000 ವಿದ್ಯಾರ್ಥಿಗಳಿಗೆ ಇನ್ನೂ ಸಹ ಸಮವಸ್ತ್ರ ವಿತರಣೆ ಆಗಿಲ್ಲ. 21,000 ವಿದ್ಯಾರ್ಥಿಗಳಿಗೆ ಇನ್ನೂ ಸಹ ಯೂನಿಫಾರ್ಮ್ ಅನ್ನೇ ವಿತರಣೆ ಮಾಡಲಾಗಿಲ್ಲ. ವಿದ್ಯಾರ್ಥಿಗಳಿಗೆ ಶೂ, ಸಾಕ್ಸ್, ಯೂನಿಫಾರ್ಮ್ ಅನ್ನ ಕೊಟ್ಟಿಲ್ಲ. ಶೈಕ್ಷಣಿಕ ವರ್ಷ ಆರಂಭವಾಗಿ 1 ತಿಂಗಳಾಗಿದೆ ವೀಕ್ಷಕರೇ. ಆದರೆ ಇಲ್ಲಿಯವರೆಗೆ ಮಕ್ಕಳಿಗೆ, ಜಿಬಿಎ ವ್ಯಾಪ್ತಿಯ ಮಕ್ಕಳಿಗೆ ಯೂನಿಫಾರ್ಮ್ ಅನ್ನೇ ಕೊಟ್ಟಿಲ್ಲ. ಟೆಂಡರ್ ಪ್ರಕ್ರಿಯೆಯಲ್ಲಿ ಅನಗತ್ಯ ವಿಳಂಬ ಆಗ್ತಾ ಇದೆ ಅನ್ನುವ ಒಂದು ಕಾರಣವನ್ನು ಇಟ್ಕೊಂಡು ಇದನ್ನು ತಡೆ ಹಿಡಿಯಲಾಗಿದೆ. ಈ ಬಗ್ಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಸ್ಪಷ್ಟನೆ ನೀಡಬೇಕು ಅಂತ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಓಕೆ, ಸೊ ರಘುಪತಿ ಅಂತ ಪೋಷಕರಿದ್ದಾರೆ. ರಘುಪತಿಯವರೇ ನಮಸ್ಕಾರ, ಶಿವಶಂಕರ್ ಮಾತಾಡ್ತಾ ಇದ್ದೀನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಏನು ಹೇಳ್ತೀರಿ ರಘುಪತಿಯವರೇ? ಈ ರೀತಿಯಾಗಿ ಮಕ್ಕಳಿಗೆ ಇಲ್ಲಿಯವರೆಗೆ ಯೂನಿಫಾರ್ಮ್ ಕೊಟ್ಟಿಲ್ಲ, 1 ತಿಂಗಳಾಗಿದೆ ಸ್ಕೂಲ್ ಸ್ಟಾರ್ಟ್ ಆಗಿ. ಏನು ಹೇಳ್ಬೋದು ತಾವು? ಹೌದು ಸರ್, ಈಗ ಇವರು BBMP ವ್ಯಾಪ್ತಿಯಿಂದ ಎಲ್ಲ ಗ್ರೇಟರ್ ಬೆಂಗಳೂರು ಅಂತ ಮಾಡಿದ್ರು. ಗ್ರೇಟರ್ ಬೆಂಗಳೂರು ಅಂತ ಮಾಡಿದ್ಮೇಲೆ ಅದು ಅಪ್ಗ್ರೇಡ್ ಆಗ್ಬೇಕು. ಆದ್ರೆ ಇವರು ಶಾಲೆಗಳು ಸ್ಟಾರ್ಟ್ ಆಗಿ 1 ತಿಂಗಳಾದ್ರೂ ಇನ್ನೂ ಸ್ಕೂಲ್ ಯೂನಿಫಾರ್ಮು, ಬ್ಯಾಗು, ಸ್ವೆಟ್ರು ಏನು ಕೊಡ್ತಾ ಇಲ್ಲ. ಸಾಕ್ಸ್ ಆಗ್ಲಿ, ಶೂಸ್ ಆಗ್ಲಿ ಏನು ಕೊಡ್ತಾ ಇಲ್ಲ. ಕೇಳಕ್ ಹೋದ್ರೆ ಅವ್ರು ಹೇಳ್ತಾ ಇದಾರೆ ಇನ್ನು ಟೆಂಡರ್ ಪ್ರಕ್ರಿಯೆ ಮುಗ್ದಿಲ್ಲ, ಟೆಂಡರ್ ಪ್ರಕ್ರಿಯೆನ ಕರಿತಾ ಇದೀವಿ, ಅದೆಲ್ಲ ಆದ್ಮೇಲೆ ಕೊಡ್ತೀವಿ ಅಂತ. ಅದೇನು ವರ್ಷ ಮುಗಿಯೋ ಬರುತ್ತೋ ಏನೋ ಗೊತ್ತಿಲ್ಲ. ಲಾಸ್ಟ್ ವರ್ಷನೂ ಅದೇ ತರ ಆಯ್ತು. ಆಲ್ಮೋಸ್ಟ್ ಎಷ್ಟೋ ಜನಕ್ಕೆ ಶೂ ಸ್ಯಾಕ್ಸ್ ಸಿಕ್ಕೇ ಇಲ್ಲ ಅಂತ ಕಂಪ್ಲೇಂಟ್ಗಳು ಬರ್ತಾ ಇದೆ. ಸೊ ಈ ವರ್ಷನೂ ಅದೇ ತರ ಮಾಡ್ತಾ ಇದಾರೆ. ಮತ್ತೆ ಇನ್ನು ಜಾಸ್ತಿ ಕೇಳಕ್ ಹೋದ್ರೆ ಅವ್ರು ಹೇಳ್ತಾ ಇದಾರೆ, ಇಲ್ಲ ನಾವು ಪೇರೆಂಟ್ಸ್ ಅಕೌಂಟ್ಗೆನೆ ದುಡ್ಡು ಹಾಕ್ತಿವಿ, ನಾವು ಈ ಸರಿ ಏನು ಅಂದ್ರೆ ಟೆಂಡರ್ ಪ್ರಕ್ರಿಯೆ ಒಂದೊಂದ್ಸರಿ ಕರೆಯೋದೇ ಇಲ್ಲ, ನಾವು ಪೇರೆಂಟ್ಸ್ ಅಕೌಂಟ್ಗೆ ದುಡ್ಡು ಹಾಕ್ಬಿಡ್ತೀವಿ ಅಂತ. ಸರ್, ಈ ತರ ದುಡ್ಡು ಹಾಕ್ಬಿಟ್ರೆ ಬಡವರು ಅದನ್ನ ಉಪಯೋಗಿಸ್ಕೊಂಡ್ಬಿಡ್ತಾರೆ. ಮೊದ್ಲೇ ಈಗ ಬರಗಾಲ ಬಂದಿದೆ ಸರ್, ಈಗ ತಿನ್ನಕ್ ಗತಿ ಇಲ್ಲ ಪರಿಸ್ಥಿತಿ ಉಂಟಾಗ್ತಾ ಇದೆ ಈಗ ಬೆಂಗಳೂರು ಸುತ್ತಮುತ್ತ ವ್ಯಾಪ್ತಿಗಳಲ್ಲಿ ಬಡವರಿಗಿಲ್ಲ. ಸೊ ಇವ್ರಿಗೂ ದುಡ್ಡು ಹಾಕ್ತೀನಿ ಅಂತಂದ್ರೆ ಅವ್ರಿಗೆ ಪೇರೆಂಟ್ಸ್ ಅದನ್ನ ಶೂ ಬ್ಯಾಗು ಕೊಡಿಸ್ತಾರ ಬಡವರು? ಇಲ್ಲ, ಅದನ್ನ ತಿಂದಾಕ್ಬಿಡ್ತಾರ ಅವ್ರೆ. ಸೊ ಅದ್ರ ಬದಲು ಶೂಸು, ಬ್ಯಾಗ್ಸು ಮತ್ತೆ ಸ್ವೆಟ್ರು ಇದನ್ನೇ ಅವರು ಕೊಡ್ಲೇಬೇಕಾಗತ್ತೆ. ಸೊ ಅದನ್ನ ಬಿಟ್ಟು ಇವರು ಇನ್ನು ಟೆಂಡರ್ ಪ್ರಕ್ರಿಯೆ ಮುಗ್ದಿಲ್ಲ. ಯಾಕೆ ಸರ್ ಟೆಂಡರ್ ಪ್ರಕ್ರಿಯೆ ಮುಗಿಯಲ್ಲ? ಯಾಕಂದ್ರೆ ಪ್ರತಿ ವರ್ಷನೂ ಇದೇ ತರ ಇವ್ರು ಹೇಳ್ತಾ ಇದಾರಲ್ಲ, ಅದನ್ನ ನೆಕ್ಸ್ಟ್ ವರ್ಷ ಕರಿಲೇಬೇಕು ಅಂತ ಇವ್ರಿಗೆ ಮೊದ್ಲೇ ಗೊತ್ತಿದೆ. ಸೊ ಗೊತ್ತಿದ್ದಾಗ ಇವ್ರು ಮೊದ್ಲೇ ಅದಕ್ಕೆ ಪ್ರಿಪೇರ್ ಮಾಡ್ಕೋಬೇಕಾಗಿತ್ತಲ್ಲ. ಸೊ ಸ್ಕೂಲ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆನೆ ಇವ್ರು ಟೆಂಡರ್ ಕರೆದು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನೆಲ್ಲ ಕರೆದು ಅದಕ್ಕೆ ಟೆಂಡರ್ ಪ್ರಕ್ರಿಯೆನ ಮುಗಿಸ್ಕೋಬೇಕಾಗಿತ್ತು. ಆದ್ರೆ ಅವ್ರು ಆತರ ಮಾಡ್ತಾ ಇಲ್ಲ. ಇವರೇ ಅನಗತ್ಯವಾಗಿ ಸರ್ಕಾರದ ಹತ್ರ ದುಡ್ಡಿದೆಯೋ ಇಲ್ವೋ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಸೊ ವಿಳಂಬ ಮಾಡ್ಬೇಕು ಅಂತಾನೆ ವಿಳಂಬ ಮಾಡ್ತಾ ಇದಾರೆ, ಬಡವ್ರ ಹೊಟ್ಟೆ ಮೇಲೆ ಹೊರಿತಾ ಇದಾರೆ. ಸೊ ಅದು ನಮ್ಗೆ ತುಂಬಾ ಬೇಸರ ಆಗ್ತಾ ಇರೋದು ಸರ್. ಅಲ್ಲ, ಈಗ ಟೆಕ್ನಿಕಲಿ ನಿಜಕ್ಕೂ ಸಹ ಟೆಂಡರ್ ಪ್ರಕ್ರಿಯೆನೇ ಕಾರಣ ಅಂತ ಹೇಳ್ತಿರೋ, ಅಥವಾ ಬೇರೆ ಏನಾದರೂ ಇದೆಯೋ ಇವ್ರ ಹತ್ರ? ಲೈಕ್ ನಿಜಕ್ಕೂ ಕೊಡ್ಲಿಕ್ಕೆ ಏನಾದರೂ ಅವಕಾಶಗಳಿದಾವೋ ಅಥವಾ ಇಚ್ಛಾಶಕ್ತಿಯ ಕೊರತೆ ಇದೆಯೋ? ಏನ್ ಹೇಳ್ಬೋದು ಈ ವಿಚಾರಕ್ಕೆ ತಾವು? ಸರ್ ಇಲ್ಲ, ಈಗ ಇದನ್ನ ನೋಡಿದ್ರೆ ಇದು ಖಂಡಿತ ಇಚ್ಛಾಶಕ್ತಿಯ ಕೊರತೆ ಅನ್ಸುತ್ತೆ. ಯಾಕಂದ್ರೆ ಎಲ್ಲದಕ್ಕೂ ಟೆಂಡರ್ ಪ್ರಕ್ರಿಯೆ ಏನಕ್ಕೆ ಸರ್ ಇಷ್ಟು ಲೇಟ್ ಆಗುತ್ತೆ? ಪ್ರತಿ ವರ್ಷ ಕರಿತಾ ಇರ್ತಾನೆ. ಇದೇನ್ ಮೊದಲನೇ ವರ್ಷ ಇವರು ಸಾಕ್ಸು ಕೊಡ್ತಾ ಇಲ್ಲ ಸರ್, ಪ್ರತಿ ವರ್ಷ ಕೊಟ್ಕೊಂಡ್ ಬರ್ತಾ ಇದಾರೆ ಅಂದ್ಮೇಲೆ ಸೊ ಇವ್ರು ಮೊದಲನೇ ಯಾಕೆ ಕರೀಲಿಲ್ಲ? ಸೊ ಇದನ್ನ ಈ ವರ್ಷ ಅನಗತ್ಯವಾಗಿ ತಡೆ ಹಿಡಿತಾ ಇದ್ದಾರೆ. ಸೊ ಇದಕ್ಕೆ ಖಂಡಿತ ಇದು ಇಚ್ಛಾಶಕ್ತಿಯ ಕೊರತೆ ಅಂತ ಅಷ್ಟೇನೆ ನಾವು ಹೇಳ್ಬೋದು. ಓಕೆ ರಘುಪತಿ ಅವರೆಲ್ಲ ಇದು ಅನಗತ್ಯವಾಗಿ ವಿಳಂಬ ಮಾಡ್ತಾ ಇದೆ ಸರ್ ಇದರಲ್ಲಿ. ಹೇಳಿ. ಅಲ್ಲ, ಪ್ರತಿ ವರ್ಷ ಇದೇ ರೀತಿಯಾಗಿ ಇವರು ವಿಳಂಬ ಮಾಡ್ಕೊಂಡು ಹೋದ್ರೆ ಗೊತ್ತಿರುತ್ತೆ ಅಂದ್ರೆ ಸ್ಕೂಲ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ. ಮುಂಚಿತವಾಗಿಯೇ ಟೆಂಡರ್ ಅನ್ನೆಲ್ಲ ಕರೆದು ಬೇಕಾಗಿರ್ತಕ್ಕಂಥ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರೆ ಈ ಸಮಸ್ಯೆ ಆಗ್ತಾ ಇರ್ಲಿಲ್ಲ ಅಂತ. ಹೌದು ಸರ್, ಹೌದೌದು. ಈಗ ಮುಂಚಿತವಾಗಿ ಅವ್ರು ಗೊತ್ತಿರೋದ್ರಿಂದ ಇವರು ಪ್ರತಿ ವರ್ಷ ಕೊಟ್ಕೊಂಡ್ ಬರ್ತಾ ಇದ್ದಾರೆ. ಶೈಕ್ಷಣಿಕ ಆರಂಭ ಈ ಶಾಲೆಯಿಂದ ಈ ಏಪ್ರಿಲ್ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ, ಮೇ ಜೂನ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಇವ್ರಿಗೆ ಮೊದ್ಲೇ ಗೊತ್ತಿರುತ್ತಲ್ಲ. ಸೊ ಅದ್ರ ಮೊದ್ಲೇನೆ ಅವ್ರು ಟೆಂಡರ್ ಪ್ರಕ್ರಿಯೆನ ಮುಗಿಸ್ಕೋಬೇಕಾಗಿತ್ತು. ಸೊ ಅವ್ರು ಮುಗಿಸ್ಕೊಂಡ್ಬಿಟ್ಟಿದ್ರೆ ಖಂಡಿತ ಇಷ್ಟೊತ್ತಿಗೆ ಪಾಪ ಮಕ್ಕಳಿಗೆ ಶೂ, ಸಾಕ್ಸು, ಬ್ಯಾಗು, ಸ್ವೆಟ್ರು ಎಲ್ಲ ಸಿಗ್ತಾ ಇತ್ತು. ಈಗ ಆಲ್ರೆಡಿ ಮಳೆಗಾಲ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ಚಳಿ ಸ್ಟಾರ್ಟ್ ಆಗುತ್ತೆ, ಗಾಳಿ ಸ್ಟಾರ್ಟ್ ಆಗುತ್ತೆ. ಸೊ ಅವ್ರಿಗೆ ಸ್ವೆಟರ್ ಬೇಕಾಗುತ್ತೆ, ಹಾಕೊಳ್ಳೋಕೆ ಶೂ ಇರಲ್ಲ. ಯಾಕಂದ್ರೆ ಹೋದ ವರ್ಷ ಕೊಟ್ಟಿರೋದೆಲ್ಲ ಹರಿದೋಗ್ಬಿಟ್ಟಿರುತ್ತೆ. ಸೊ ಅಟ್ಲೀಸ್ಟ್ ಅವರು ಮಕ್ಕಳು ಶಾಲೆಗಳಿಗೆ ಶೂ, ಸಾಕ್ಸ್ ಅನ್ನ ಹಾಕೊಂಡು ಹೋಗ್ತಾ ಇದ್ರು. ಆದ್ರೆ ಈಗ ಅವರು ಬರಿಗಾಲಲ್ಲಿ, ಎಷ್ಟೋ ಜನ ನೀವು ನೋಡಿ ಬರಿಗಾಲಲ್ಲಿ ಹೋಗ್ತಾ ಇದ್ದಾರೆ. ಹವಾಯಿ ಚಪ್ಲಿ, ಕಿತ್ತೋಗಿರೋ ಚಪ್ಲಿ. ಯಾಕಂದ್ರೆ ಅವ್ರ ಹತ್ರ ಪೇರೆಂಟ್ಸ್ ಹತ್ರ ಕೊಡ್ಸೋದಕ್ಕೆ ದುಡ್ಡೇ ಇಲ್ಲ ಸರ್. ಖಂಡಿತ ಹೇಳ್ತಾ ಇದೀನಿ, ದುಡ್ಡಿದ್ರು ಹೆಂಗಿದ್ರು ಶೂ ಕೊಡಿಸ್ತಾರಲ್ಲ, ಶಾಲೆಗಳಿಂದ ಕೊಡ್ತಾರಲ್ಲ ಅಂತ ಅವ್ರು ಕೊಡಿಸ್ತಾ ಇಲ್ಲ. ಒಂದು ದುಡ್ಡಿಲ್ಲ, ಎರಡನೇದು ದುಡ್ಡಿದ್ರು ಹೆಂಗಿದ್ರು ಶಾಲೆಯಲ್ಲಿ ಕೊಡ್ತಾರಲ್ಲ, ಸುಮ್ನೆ ಯಾಕೆ ವೇಸ್ಟ್ ಆಗ್ಬೇಕು? ಅಂದ್ರೆ ಶ್ರೀಮಂತರ ತರ ಅವ್ರ ಹತ್ರ 4 ಜೊತೆ 5 ಜೊತೆ ಶೂಗಳಿರೋದು ಅಥವಾ 5-6 ಬ್ಯಾಗುಗಳಿರೋದು ಆತರ ಇರಲ್ಲ ಸರ್ ಬಡವ್ರ ಮಕ್ಳ ಹತ್ರ. ಅವ್ರು ಡಿಫ್ರೆಂಟ್, ಅವ್ರ ಸ್ಟೋರಿನೇ ಡಿಫ್ರೆಂಟ್ ಆಗಿರುತ್ತೆ. ಸೊ ಅವರು ಹೆಂಗಿದ್ರು ಸ್ಕೂಲಲ್ಲಿ ಕೊಡ್ತಾರಲ್ಲ ಅನ್ನೋ ಒಂದು ಉದ್ದೇಶದಿಂದ ಪೇರೆಂಟ್ಸ್ ಕೊಡ್ಸೋದಕ್ಕೆ ಹೋಗಲ್ಲ. ಸೊ ಯಾವಾಗ ಕೊಡ್ಸಲ್ವೋ ಅವಾಗ ಮಕ್ಕಳು ಅದನ್ನ
ಅದನ್ನ ಅನಗತ್ಯವಾಗಿ, ಅಂದ್ರೆ ಬೇರೆ ಆಪ್ಷನ್ನೇ ಇಲ್ಲ. ಅವರು ಬರಿಗಾಲಲ್ಲಿ ನಡಿಬೇಕು, ಇಲ್ಲ ಹವಾಯಿ ಚಪ್ಲಿನೋ ಕಿತ್ತೋಗಿರೋ ಚಪ್ಲಿನೋ ಅದನ್ನೇ ಹೊಲಿಸ್ಕೊಂಡು ರಿಪೇರಿ ಮಾಡ್ಕೊಂಡು ಬ್ಯಾಗ್ಗೆ ಹೊಲಿಸ್ಕೊಂಡು, ಸೊ ಈ ತರ ಮಾಡ್ಕೊಂಡು ಅವ್ರು ಹೋಗ್ತಾ ಇರ್ತಾರೆ ಹೊರತು, ಇಲ್ಲ ಕೈಯಲ್ಲಿ ಎಷ್ಟೋ ಜನ ಬರಿಗಾಲಲ್ಲಿ ನಡ್ಕೊಂಡು ಕೈಯಲ್ಲಿ ಬುಕ್ ಇಟ್ಕೊಂಡು ಹೋಗ್ತಾ ಇದಾರೆ ಸರ್. ಪ್ಲಾಸ್ಟಿಕ್ ಕವರ್ ಅಲ್ಲಿ ಬುಕ್ ಇಟ್ಕೊಂಡು ಹೋಗ್ತಾ ಇದಾರೆ, ಯಾಕಂದ್ರೆ ಶೂ ಸಾಕ್ಸ್ ಸಿಗ್ತಾ ಇಲ್ಲ, ಬ್ಯಾಗ್ ಸಿಗ್ತಾ ಇಲ್ಲ. ಅಲ್ಲ, ಈಗ ಈ ಹಿಂದಿನ ಶಿಕ್ಷಣ ಸಚಿವರು ಏನೇನೋ ದೊಡ್ಡ ದೊಡ್ಡದಾಗಿ ಮಾತನ್ನ ಆಡ್ತಾ ಇದ್ರು. ನಾ ಗಮನಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಏನೇನೋ ಸಾಕಷ್ಟು ನೀತಿಗಳನ್ನು ನಿಯಮಾವಳಿಗಳನ್ನೆಲ್ಲ ಜಾರಿ ತರಲಿಕ್ಕೆ ಮುಂದಾಗಿದ್ರು. ಆದರೆ ಈಗ ಶಿಕ್ಷಣ ಮಂತ್ರಿಗಳು ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಈ ಸಮಸ್ಯೆ ಆಗ್ತಾ ಇದೆ. ಹೇಗೆ ಬರೀ ಬೆಂಗಳೂರಿನಲ್ಲಿ ಮಾತ್ರ ಇದಾ ಅಥವಾ ಇಡೀ ರಾಜ್ಯದಾದ್ಯಂತ ಇದೇ ಪರಿಸ್ಥಿತಿ ಇದೆಯಾ ಹೇಗೆ ಅಂತ ರಘುಪತಿ ಅವರೇ? ಸರ್, ಇದು ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಎಲ್ಲಾ ಕಡೆನೂ ಇದೇ ಪ್ರಾಬ್ಲಮ್ ಆಗಿದೆ. ಬಟ್ ಬೆಂಗಳೂರಲ್ಲಿ ಈಗ ಮೇಜರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಜಾಸ್ತಿ ಇದು ಪ್ರಾಬ್ಲಮ್ ಬರ್ತಾ ಇದೆ. ಬಟ್ ರಾಜ್ಯದ ಎಲ್ಲಾ ಕಡೆನೂ ಇದೇ ಪ್ರಾಬ್ಲಮ್ ಆಗಿದೆ. ಇನ್ನು ಯಾವುದೇ ಶಾಲೆಗಳಿಗೆ ಇನ್ನೂ ಕೊಟ್ಟಿಲ್ಲ, ಯಾಕಂದ್ರೆ ಇವ್ರು ಟೆಂಡರ್ ಕರೆದ್ರೆ ನಾಮ್ ಸಾಮಾನ್ಯವಾಗಿ ಎಲ್ಲದಕ್ಕೂ ಸೇಮ್ ಆಗಿ ಕರೀತಾರೆ. ಸೊ ಆದ್ರಿಂದ ಇದು ಬೆಂಗಳೂರು ವ್ಯಾಪ್ತಿಯಲ್ಲ, ಇಡೀ ರಾಜ್ಯದಲ್ಲೇ ಎಲ್ಲೂ ಆಗಿಲ್ಲ. ಮತ್ತೆ ಇದು ಇಚ್ಛಾಶಕ್ತಿ ಕೊರತೆ ಅಂದ್ರೆ ಅದಕ್ಕೆ ಶಿಕ್ಷಣ ಸಚಿವರು, ಯಾಕಂದ್ರೆ ಒಂದೊಂದು ಸಚಿವ ಸ್ಥಾನ ಒಬ್ಬೊಬ್ಬರಿಗೆ ಕೊಟ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಅದು ಕ್ಲಿಯರ್ ಆಗ್ಬಿಡ್ತಿತ್ತು. ಯಾಕಂದ್ರೆ ಇದಕ್ಕೆ ಸಚಿವರೇ ಇಲ್ಲ, ಈಗ ಅಪ್ಪ ಅಮ್ಮ ಯಾರು ಇಲ್ಲ ಈ ಡಿಪಾರ್ಟ್ಮೆಂಟ್ಗೆ, ಕೇಳೋರೇ ಇಲ್ಲ. ಸೊ ಈಗೇನು ಒಬ್ಬರೇ, ಈಗ ಮುಖ್ಯಮಂತ್ರಿ ಒಬ್ಬರೇ ಎಷ್ಟು ಖಾತೆಗಳನ್ನ ನಿಭಾಯಿಸ್ತಾರೆ ಸರ್? ಏನೊಂದ್ 50 ಖಾತೆ ಇಟ್ಕೊಂಡಿದ್ದಾರೆ, ಅವರೇ ಒಂದು 20 ಖಾತೆ ಆಲ್ಮೋಸ್ಟ್. ಸೊ 20 ಖಾತೆ ಅವ್ರ ಕೈಲಿ ನಿಭಾಯಿಸಕ್ಕಾಗತ್ತಾ? ಇದ್ರ ಬಗ್ಗೆ ಅವ್ರಿಗೆ ಟೈಮೇ ಸಿಗ್ತಾ ಇಲ್ಲ. ಬಡವ್ರ ಮಕ್ಕಳು ಇವ್ರ ಬಗ್ಗೆ ಅವ್ರ ಟೈಮೇ ಸಿಗ್ತಾ ಇಲ್ಲ. ಅವ್ರಿಗೆ ಏನಿದ್ರು ದೊಡ್ಡ ದೊಡ್ಡ ಎಲ್ಲಿ ದುಡ್ಡು ಹೊಡಿಬಹುದು, ಎಲ್ಲಿ ತಿನ್ಬಹುದು, ನಾವ್ ಎಲ್ಲಿ ಓಡಾಡ್ಬೋದು, ಅದ್ರ ಬಗ್ಗೆನೇ ಅವ್ರಿಗೆ ಕಾನ್ಸಂಟ್ರೇಷನ್ ಇರುತ್ತೆ. ಅದೇ ಇದಕ್ಕೆ ಡೆಡಿಕೇಟೆಡ್ ಆಗಿ ಒಬ್ಬ ಶಿಕ್ಷಣ ಸಚಿವರು ಅಂತ ಇದ್ದಿದ್ರೆ ಆಗ ತಾವುಗಳಾಗ್ಲಿ ನಾವುಗಳಾಗ್ಲಿ ಹೋಗಿ ಅವ್ರನ್ನ ಕೇಳ್ಕೋಬಹುದಾಗಿತ್ತು. ಸರ್ ಏನ್ ಸರ್ ಇದು, ನೀವು ಇದಕ್ಕೆ ಶಿಕ್ಷಣ ಸಚಿವರಾಗಿದ್ದೀರಾ, ಈ ತರ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ಬಿಡ್ತಾರೆ ಈ ತರ ಎಲ್ಲ ಮಾಡಕ್ ಹೋದ್ರೆ ಅಂತ ನಾವು ಅವ್ರನ್ನ ಕೇಳ್ಕೋಬಹುದಾಯ್ತು. ಆದ್ರೆ ಕೇಳೋಂತ ಪರಿಸ್ಥಿತಿನೂ ಸರ್ಕಾರ ತಂದಿಲ್ಲ. ಆ ತರ ಪರಿಸ್ಥಿತಿಯಲ್ಲಿ ಈಗ ಅವ್ರ ಸರ್ಕಾರ ಕೂತಿದೆ ಸರ್. ಓಕೆ, ಈಗ ಈ ವೈದ್ಯಕೀಯ ಬಿಟ್ಟರೆ ನೆಕ್ಸ್ಟ್ ಖಾಲಿ ಅತಿ ಹೆಚ್ಚು ಖಾಲಿಗಳು ಹುದ್ದೆಗಳು ಖಾಲಿ ಬಿದ್ದಿರ್ತಕ್ಕಂಥದ್ದು ಶಿಕ್ಷಣ ಇಲಾಖೆಯಲ್ಲಿ ಅನ್ನುವಂಥದ್ದು. ಆದರೆ ಮೊನ್ನೆ ಅಷ್ಟೇ ಅಂದರೆ ಸಿದ್ದರಾಮಯ್ಯನವರು ಇನ್ನೇನು ತಮ್ಮ ನಿರ್ಗಮಿತ ಸಂದರ್ಭದಲ್ಲಿ ಒಂದು 12,000 ಹುದ್ದೆಗಳನ್ನು ಭರ್ತಿ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ರು ಅಂತ. ಬಹುಶಃ ಹುದ್ದೆಗಳು ಖಾಲಿ ಬಿದ್ದಿರುವ ಕಾರಣವು ಈ ರೀತಿಯಾಗಿ ಯೂನಿಫಾರ್ಮನ್ನು ಕೊಡಲಿಕ್ಕೆ ಲೇಟ್ ಆಗೋದಕ್ಕೆ ಕಾರಣ ಆಗಿರಬಹುದಾ? ಸರ್, ಹುದ್ದೆಗಳ ಖಾಲಿ ಇದಕ್ಕೆ ಡಿಫ್ರೆಂಟ್ ಇದೆ ಸರ್. ಯಾಕಂದ್ರೆ ಹುದ್ದೆಗಳ ಖಾಲಿ ಇದಕ್ಕೆ ಅವರು ಭರ್ತಿ ಮಾಡ್ಕೋಬೇಕು. ಸೊ ಅದಕ್ಕೂ ಅವ್ರ ಹತ್ರ ದುಡ್ಡಿಲ್ಲ ಸರ್. ಫಸ್ಟ್ ಥಿಂಗ್ ಹುದ್ದೆಗಳನ್ನ, ಅದು ಈ ವರ್ಷ ಅಲ್ಲ ಪ್ರತಿ ವರ್ಷನೂ ಬರ್ತಾ ಇದೆ. ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರಿಗೆ ಕೊರತೆ ಇದ್ದೇ ಇದೆ. ಸೊ ಆ ಕೊರತೆ ಇರೋದ್ರಿಂದ ಅವರು ಅದನ್ನ ಭರ್ತಿ ಮಾಡ್ಕೋಬೇಕು. ಆತರ ಭರ್ತಿ ಮಾಡ್ಕೊಳ್ಳೋದಕ್ಕೆ ಸರ್ಕಾರದ ಹತ್ರ ದುಡ್ಡಿಲ್ಲ. ಈಗ ರೀಸೆಂಟ್ ಆಗಿ ಸಿದ್ದರಾಮಯ್ಯ ಅವರು ಹೇಳಿದ್ರು, ಹೌದು ನಾವು ಈಗ ಭರ್ತಿ ಮಾಡ್ಕೋತಾ ಇದೀವಿ ಅಂತ ಹೇಳಿದ್ರು. ಬಟ್ ಆದ್ರೂ ಇದುವರೆಗೂ ಅದ್ರ ಪ್ರಕ್ರಿಯೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸರ್. ಈಗ ರೀಸೆಂಟ್ ಆಗಿ ಅವರು ಪೊಲೀಸ್ ನೇಮಕಾತಿ ಮಾತ್ರ ಮಾಡ್ಕೋತೀನಿ ಅಂತ ಅನೌನ್ಸ್ ಮಾಡಿದ್ರು. ಆದ್ರೆ ಶಿಕ್ಷಣದ ವಿಚಾರದಲ್ಲಿ ಶಿಕ್ಷಕರ ನೇಮಕಾತಿ ಮಾಡ್ಕೋತೀವಿ, 12,000 ಶಿಕ್ಷಕರನ್ನ ನೇಮಕ ಮಾಡ್ಕೋತೀವಿ ಅಂತ ಮಾತ್ರ ಹೇಳ್ತಾ ಇದ್ದಾರೆ. ಬಟ್ ಆದ್ರೆ ಇದುವರೆಗೂ ಅದ್ರ ಪ್ರಕ್ರಿಯೆ ಇದುವರೆಗೂ ಪ್ರಾರಂಭ ಆಗಿಲ್ಲ. ಸೊ ಅಟ್ಲೀಸ್ಟ್ ಅದಾದ್ರೂ ಮಾಡಿದ್ರೆ ಎಷ್ಟೋ ಜನಕ್ಕೆ ಕೆಲಸ ಸಿಗುತ್ತೆ. ಸೊ ಕೆಲಸ ಸಿಕ್ಕಿದಾಗ ಅಟ್ಲೀಸ್ಟ್ ಅವರಾದ್ರೂ, ಆ ಅಧಿಕಾರಿಗಳಾದ್ರೂ, ಆ ಶಿಕ್ಷಕರಾದ್ರೂ ಒಂದು ಪ್ರೆಷರ್ ಹಾಕಿ ಗೌರ್ಮೆಂಟ್ಗೆ ಈ ತರ ಏನೇನು ಕೊರತೆಗಳಿದೆ ಅದನ್ನ ಅವರು ಮನದಟ್ಟು ಮಾಡಿಸ್ಕೊಡ್ತಾರೆ. ಸೊ ಈಗಿರೋ ಕಡಿಮೆ ಶಿಕ್ಷಕರು ಇರೋದ್ರಿಂದ ಅವ್ರು ಮನದಟ್ಟು ಮಾಡ್ಕೊಳಕ್ ಅವ್ರಿಗೆ ಟೈಮು ಇಲ್ಲ, ಅವ್ರ ಸರ್ಕಾರಕ್ಕೆ ಹೇಳೋದು ಇಲ್ಲ. ಸೊ ಈ ತರ ಪರಿಸ್ಥಿತಿಯಲ್ಲಿ ಬಂದು ನಿಂತಿದ್ದೀವಿ ಸರ್. ಓಕೆ, ಈಗ ಇನ್ನು ಎಷ್ಟು ದಿನ ಆಗ್ಬೋದಂತೆ ರಘುಪತಿ ಅವರು? ಏನು ಹೇಳ್ತಿದ್ದಾರೆ ಸ್ಕೂಲ್ಸ್ನಲ್ಲಿ ಅಡ್ಮಿನಿಸ್ಟ್ರೇಷನ್ ಅವ್ರು ಏನು ಹೇಳ್ತಾ ಇದ್ದಾರೆ? ಈಗ ಆಲ್ರೆಡಿ ಜೂನ್ ಮುಗಿತ್ತು, ಇನ್ನೆಷ್ಟು ದಿನ ಆಗ್ಬೋದಂತೆ ಇದು? ಸರ್, ಈಗ ಅವ್ರು ಹೇಳ್ತಾ ಇದಾರೆ ಟೆಂಡರ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ, ಟೆಂಡರ್ ಪ್ರಕ್ರಿಯೆ ಆದ ತಕ್ಷಣ ನಾವು ಇದ್ ಮಾಡ್ತೀವಿ ಅಂತ ಒಂದು ಹೇಳ್ತಾ ಇದಾರೆ. ಸೊ ಇನ್ನೊಂದು ಬಲ್ಲ ಮೂಲಗಳ ಪ್ರಕಾರ ಇಲ್ಲ, ಇದನ್ನ ನಾವೀಗ ಸರಿ ಟೆಂಡರೇ ಕರೆಯಲ್ಲ. ಯಾಕಂದ್ರೆ ಕೆಲವು ಹೇಳ್ತಾ ಇದಾರೆ ಇನ್ನು ಟೆಂಡರ್ ಸ್ಟಾರ್ಟೇ ಆಗಿಲ್ವಂತೆ. ಕೆಲವರು ಹೇಳ್ತಾ ಇದಾರೆ ಇಲ್ಲ ಟೆಂಡರ್ ಸ್ಟಾರ್ಟ್ ಆಗಿದೆ, ಇನ್ನು ಟೆಂಡರ್ ಅಪ್ಲಿಕೇಶನ್ ಬರ್ತಾ ಇದೆ, ಸೊ ಟೆಂಡರ್ ಪ್ರಕ್ರಿಯೆ ಮುಗಿದ್ಮೇಲೆ ಕೊಡ್ತೀವಿ ಅಂತ. ಅದು ಎಷ್ಟು ದಿನ ತಗೊಳುತ್ತೋ ದೇವ್ರಿಗೆ ಗೊತ್ತು. ಒಂದ್ ತಿಂಗು. ಸೆಕೆಂಡ್, ಟೆಂಡರ್ ಸ್ಟಾರ್ಟೇ ಆಗಿಲ್ಲ ಅಂದ್ರೆ ಟೆಂಡರ್ ಇನ್ನೂ ಅವರು ಇದೇ ಕರೆದಿಲ್ಲ ಟೆಂಡರ್ಗೆ ಅಂತ ಒಂದು ಬಲ್ಲ ಮೂಲಗಳು ಹೇಳ್ತಾ ಇದಾವೆ. ಅದಾದ್ಮೇಲೆ ಇನ್ನು ಕೆಲವರು ಹೇಳ್ತಾ ಇದಾರೆ ಇಲ್ಲ ಈ ಸರಿ ಪೋಷಕರ ಅಕೌಂಟ್ಗೆನೆ ದುಡ್ಡು ಹಾಕ್ಬಿಡ್ತೀವಿ ನಾವು, ಏನಿದೆ ಸ್ಕೂಲು ಬ್ಯಾಗು, ಸ್ಕೂಲ್ದು ಯೂನಿಫಾರ್ಮು, ಬ್ಯಾಗು, ಸ್ವೆಟ್ರು ಮತ್ತೆ ಶೂಸ್ದು ಏನಿದೆ ಆ ದುಡ್ಡನ್ನ ಪೋಷಕರ ಅಕೌಂಟ್ಗೆ ಹಾಕ್ಬಿಡ್ತೀವಿ, ಅವ್ರಿಗೆ ಯಾವ್ದು ಬೇಕೋ ಅವ್ರು ಅದನ್ನ ಕೊಡಿಸ್ಕೊಳ್ಳಿ ಅಂತ ಹೇಳ್ತಾ ಇದಾರೆ ಅಂತ ಒಂದು ನ್ಯೂಸ್ ಬರ್ತಾ ಇದೆ ಸರ್. ಓಕೆ, ಥ್ಯಾಂಕ್ ಯು ರಘುಪತಿ ಅವರೇ, PNS ವಿಸ್ತಾರ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.